ಆಂಧ್ರ ತೆಲಂಗಾಣದಲ್ಲಿ ಭೂಕಂಪನದ ಅನುಭವ ಆಗಿದೆ. ಇವತ್ತು ಬೆಳಿಗ್ಗೆ 7:26 ಭೂಮಿ ಕಂಪಿಸಿದ ಅನುಭವ ಆಂಧ್ರ ಮತ್ತು ತೆಲಂಗಾಣದ ಜನತೆಗೆ ಈಗ ಆಗಿದೆ. ನಮ್ಮ ನೆರೆಯ ರಾಜ್ಯಗಳಾಗಿರುವಂತಹ ಆಂಧ್ರ ಮತ್ತು ತೆಲಂಗಾಣದಲ್ಲಿ ಬೆಳಿಗ್ಗೆ 7:26 ಭೂಮಿ ಕಂಪಿಸಿದ ಅನುಭವ. ಸುಮಾರು 2 ಸೆಕೆಂಡ್ಗಳು ಭೂಮಿ ಕಂಪಿಸಿದ ಅನುಭವ ಆಗಿದೆ. ಇನ್ನು ಆಂಧ್ರ ಭಾಗದಲ್ಲೆಲ್ಲ ಸಾಕಷ್ಟು ಮಳೆ ಬರ್ತಾ ಇದೆ. ರಿಕ್ಟರ್ ಮಾಪನದಲ್ಲಿ 5.3 ತೀವ್ರತೆ ದಾಖಲಾಗಿದೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಭೂಕಂಪನದ ಕೇಂದ್ರವಾಗಿರುವಂತಹ ತೆಲಂಗಾಣದ ಮುಲುಗು ಪ್ರದೇಶ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಆಂಧ್ರದ ವಿಜಯವಾಡ, ನಂದಿಗಾಮ, ಕಕ್ಕಂ ಮತ್ತು ನಲ್ಗೊಂಡ ಈ ಭಾಗದಲ್ಲೆಲ್ಲ ಜನಗಳಿಗೆ ಆ ಅನುಭವ ಆಗಿದೆ. ಹೈದರಾಬಾದ್, ವರಂಗಲ್, ಕೊತ್ತಗೊಂಡಂ ಮತ್ತು ರಂಗಾರೆಡ್ಡಿ ಈ ಪ್ರದೇಶದಲ್ಲೂ ಕೂಡ ಅನುಭವ ಆಗಿದೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಹೇಳಿ ಕೇಳಿ ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತ ಆಗಿ ತಮಿಳುನಾಡು, ಅದ್ರ ಜೊತೆಗೆ ಆಂಧ್ರ ಪ್ರದೇಶ, ತೆಲಂಗಾಣ ಆ ಭಾಗದಲ್ಲೆಲ್ಲ ಯಥೇಚ್ಛ ಮಳೆ ಬರ್ತಾ ಇದೆ. ಒಂದು ಕಡೆ ಮಳೆ ಬಿಟ್ಟರೂ ಕೂಡ ಆ ಎಫೆಕ್ಟ್ ಇನ್ನೂ ಕೂಡ ತಡ್ತಾ ಇದೆ. ಸಹಜವಾಗಿ ಅಲ್ಲಿ ಒಂಥರ ಸೈಕ್ಲೋನ್ ವಾತಾವರಣ, ಥಂಡಿ ವಾತಾವರಣ, ಮತ್ತೊಂದು ಕಡೆ ಭೂಮಿ ಕಂಪಿಸಿದ ಅನುಭವ ಆಗಿದೆ ಅಂತ ಆ ಸ್ಥಳೀಯರೇ ಹೇಳ್ತಾ ಇದ್ದಾರೆ. ಆಂಧ್ರ ಮತ್ತು ತೆಲಂಗಾಣದ ಜನ ಭಯಭೀತಗೊಂಡಿದ್ದಾರೆ. ಯಾಕಂದರೆ ಈಗ ಎಲ್ಲೆಲ್ಲಿ ಯಾವಾಗ ಭೂಕಂಪ ಆಗುತ್ತೆ, ಪ್ರಕೃತಿ ವಿಕೋಪಗಳಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ದಿಢೀರಂತ ಭೂಮಿ ಬಾಯಿ ಬಿಟ್ಟಿರುವಂತಹದೆಷ್ಟೋ ಇನ್ಸಿಡೆಂಟ್ಗಳು ಕೂಡ ಇದ್ದಾವೆ. ಹಾಗಾಗಿ ಸುಮಾರು 2 ಸೆಕೆಂಡು ಭೂಮಿ ಶೇಕ್ ಆಗಿದೆ ಅಂತ ಅಲ್ಲಿ ನೆರೆದಿರುವಂತಹ ಜನ ಒಂದು ಕಡೆ ಹೇಳ್ತಾರೆ. ಮತ್ತು ಆ ದೃಶ್ಯಾವಳಿಯಲ್ಲಿ ಕೂಡ ನೀವು ಅಬ್ಸರ್ವ್ ಮಾಡ್ಬೋದು. ಆ ಥರ ಭೂಮಿ ಕಂಪಿಸಿರುವಂತಹ ಒಂದಿಷ್ಟು ದೃಶ್ಯಾವಳಿಗಳನ್ನ CC ಕ್ಯಾಮ್ರಾದಲ್ಲಿ ಕೂಡ ಸರಿಯಾಗಿದೆ. ದೃಶ್ಯಾವಳಿ ಕೂಡ ಗಮನಿಸ್ತಾ ಇದೆ. Ashwavega English News. Coming soon. Your channel, your voice, your trust.